ಅಪ್ಪಯ್ಯ. ಏನೋ ಪರಶು, ಹೇಗೋ ನಡೀತಿದೆ ತರಬೇತಿ ಕಾರ್ಯಕ್ರಮ? ಆ ನಾಯಿಗಳಿಗೆ ಬ್ಯಾಟ್ ಹಿಡಿಯೋಕ್ಕಾದ್ರೂ ಬರ್ತಿದೀಯಾ? ಅಯ್ಯೋ ಅಪ್ಪಯ್ಯ, ಇಲ್ಲಿರೋದು ಆ ಪಾರು. ಇವಳು ಅದೇನೇನು ಇಂಟರ್ನೆಟ್ಟಲ್ಲಿ ಎಲ್ಲ ನೋಡ್ಕೊಂಡು ಎಲ್ರಿಗೂ ಹೇಳ್ಕೊಡ್ತಾವಳೆ. ಇವಳು ಹೇಳ್ಕೊಡ್ತಾ ಇರೋದ ನೋಡಿದ್ರೆ ದಿನ ಬಂದು ಅಭ್ಯಾಸ ಮಾಡಬೇಕು ಅನ್ನೋದು ಏನಿಲ್ಲ. ಈ ಪರೀಕ್ಷೆ ಹಿಂದೆ ದಿನ ಹುಡುಗರು ಬರೀ 3-4 ಪ್ರಶ್ನೆ ನೋಡ್ಕೊಂಡಾಗ ಪಾಸ್ ಆಗ್ಬಿಡ್ತಾರಲ್ಲ, ಹಂಗೆ ಪಾಸ್ ಆಗ್ಬಿಡ್ತಾರಪ್ಪಯ್ಯ. ನಮ್ಮ ಕಡೆಯವನು ಅಂತ ನೀನಿರೋದು ಯಾಕೋ ಪರಶು? ಸಾಲಣ್ಣ ಸುಮ್ಮನೆ ಇದ್ದರೂ ಸಾಕ್ಷಿದಾರ ಸುಮ್ಮನೆ ಇರಲ್ವಂತೆ. ಹಾಗೆ ನೀನು ಅವ್ರ ಕಡೆ ಇದ್ದು ನಮ್ಮ ಕಡೆಯವನಾಗಿ ಅವ್ರನ್ನ ಸೋಲಿಸ್ಬೇಕು. ಅಪ್ಪಯ್ಯ, ನನ್ನ ಮಾತು ನಂಬಪ್ಪಯ್ಯ. ಅವ್ರ ಜೊತೆಗೆ ಇದ್ದು ಅವ್ರ ಬೆನ್ನಿಂದ ಬರೀ ಚೂರಿ ಎಲ್ಲ ಗಾಡಾರಿನೇ ಹಾಕ್ಬಿಡ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಒಳ್ಳೆ ಸಮಯ ನೋಡಿ ಅವ್ರನ್ನ ಸೋಲ್ಸೋಕ್ಕೆ ಏನೇನು ಮಾಡಬೇಕೋ ಎಲ್ಲನೂ ನಾನು ಮಾಡ್ತೀನಿ. ಆಗಬಹುದು, ಒಳ್ಳೆಯದು. ಪಾರು ಏನಾನ ಕೇಳಿಸ್ಕೊಬಿಟ್ಲಾ? ಎಲ್ಲ ತಲೆ ಕೆಳಗೆ ಹೋಯ್ತಲ್ಲ. ಇಲ್ಲ ಬಿಡು, ಏನಾನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಯಾರು ತವ ಮಾತಾಡಿದ್ಯಾ, ಕೊಡಿಲಿ ಮೊಬೈಲ್ನ ಅಂತ ಕೇಳ್ಬಿಟ್ಟಿರೋಳು. ಪಾರು, ಏನಣ್ಣ ನೀನು? ನಾವೆಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಷ್ಟೆಲ್ಲ ಕಷ್ಟಪಡ್ತಿದ್ರೆ ನೀನು ಬಂದು ಇಲ್ಲಿ ಫೋನಲ್ಲಿ ಮಾತಾಡ್ತಿದ್ಯಲ್ಲ. ಮಾವ ಕರೀತಿದ್ದಾನೆ, ಬಾ ನಡಿ ಹೋಗುಮ್ಮ. ನಿತ್ಕೋ. ನೀನು ಫೋನ್ ಕೊಡಿಲಿ. ನಾನೇ ನಿನ್ನ ಮಾತು ಕೇಳಿಸ್ಕೊಂಡಿಲ್ಲ ಅಂದ್ಕೊಂಡ್ಯಾ? ಯಾವ ಮಾತು ಪಾರು, ಏನು ಹೇಳ್ತಿದ್ಯಾ? ಬಾಯ್. ಸೀರಿಯಲ್ಲು ಸಿನಿಮಾನಲ್ಲಾದರೆ ವಿಲನ್ಗಳಾಡೋ ಮಾತು ಇನ್ನೊಬ್ರು ಕೇಳಿಸ್ಕೊಳ್ಳಲ್ಲ. ಆದರೆ ಇದು ನಿಜ ಜೀವನ. ನೀನು ಆಡಿದ ಪ್ರತಿಯೊಂದು ಮಾತು ನನ್ನ ಕಿವಿಲಿ ಇನ್ನೂ ಗುಯ್ಗುಡ್ತಾ ಇದೆ. ಏನಂದ್ರೆ ಇವ್ರ ಜೊತೆ ಇಟ್ಕೊಂಡು ಸೋಲಿಸ್ತೀನಿ ಅಂತ ಹೇಳ್ತಿದ್ಯಲ್ಲ? ಯಾರ ಜೊತೆ ಮಾತಾಡ್ತಿದ್ದೋ? ಯಾರ ಜೊತೆ ಮಾತಾಡ್ತಿದ್ದೆ ಬಗ್ಲೋ? ಪಾರು, ಮಾತಾಡ್ಬೇಡ. ಪಾರು, ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಮ್ಮ ಅಣ್ಣ ಒಳ್ಳೆಯವನಾಗಿದ್ದಾನೆ, ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದಾನೆ. ನಮ್ಮ ಅಪ್ಪನ ನೆರಳು ಇವನ ಮೇಲೆ ಬಿದ್ದಿರಲ್ಲ, ಬಿದ್ದಿದ್ರು ಅದನ್ನ ಒಂದು ತಲೆಗೆ ಹಾಕೊಂಡಿರಲ್ಲ ಅಂತ ನಂಬಿದ್ನಲ್ಲೋ ಪಾಪಿ. ಆದ್ರೆ ಇವಾಗ ನಮ್ಮ ಜೊತೆನೆ ಸೇರ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ನೋಡ್ತಿದ್ಯಲ್ಲ. ಏನೋ ಬಂದಿದೆ ನಿನಗೆ ದೊಡ್ಡ ರೋಗ. ಅದು ಮಾತಾಡ್ಬೇಡ ನೀನು. ಅಲ್ಲ ಕಾಣೋ, ನಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ, ಅವ್ರಿಗೆ ಸಾಯೋವರೆಗೂ ಬುದ್ಧಿ ಬರಲ್ಲ. ಅದೇ ನಿನಗೇನೋ ಬಂದಿರೋದು. ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ದಂಗ್ ಮಾಡ್ಬಿಟ್ಟಿಯಲ್ಲೋ. ಪಾರು, ಹೊಸ ನನ್ನ ಮಾತು ಕೇಳಲ್ಲ ಕಣೋ, ಕೇಳಲ್ಲ. ಇಷ್ಟು ದಿನ ನೀನು ನಂಬಿ ಸಾಕಾಗೋಯ್ತು ನನಗೆ. ನಾವು ಆವ್ರೇಜ್ ಇಂಡಿಯನ್ ಹೆಣ್ಮಕ್ಳಲ್ವಾ? ನಿಮ್ಮಂತವ್ರು ಸಣ್ಣದಾಗಿ ಪ್ರೀತಿ ತೋರಿಸಿದ್ರು ಕರ್ಗೋಗ್ಬಿಡ್ತೀವಿ, ನಿಮ್ಮಂತವ್ರನ್ನ ನಂಬಿಡ್ತೀವಿ. ಆದ್ರೆ ನೀವು ಅದನ್ನೇ ಇಟ್ಕೊಂಡು ಅಪ್ಪ ಮಗ ತಾರಮ್ಮಯ್ಯ ನಾಟಕ ಮಾಡಿದ್ರಲ್ಲ. ನಿಮ್ಮಂತವ್ರನ್ನ ರೋಡಲ್ಲಿ ಕಟ್ಟಿ ಕಲ್ಲಲ್ಲಿ ಹೊಡೆದು ಸಾಯಿಸಿದ್ರು ಬುದ್ಧಿ ಬರಲ್ಲ. ಕೊಡೋ ಕೊಡೋ, ನೀನು ಫೋನ್ ಕೊಡೋ, ಫೋನ್ ಕೊಡೋ. ಬೇಡ ಪಾರು. ಕೊಡೋ. ಅಪ್ಪನ ಜೊತೆ ಸೇರ್ಕೊಂಡು ನಮಗೆ ಮೋಸ ಮಾಡ್ತಿದ್ಯಲ್ಲ. ನಿನ್ ಕಂಪ್ಲೀಟ್ ಜಾತಕಲ್ಲ ನನ್ನ ಗಂಡನ ಮುಂದೆ ಊರವ್ರ ಮುಂದೆ ಎಲ್ಲ ಬಿಚ್ಚಿಡ್ಲಿಲ್ಲ. ನನ್ನ ಹೆಸರು ಡಾಕ್ಟರ್ ಪಾರ್ವತಿ ಶಿವನೇ ಅಲ್ಲ. ಅನ್ನೊಂದು ನಂಬರಾ? ನಿಮ್ಮಪ್ಪ ಇನ್ನೊಂದು ನಂಬರ್ ಇಟ್ಕೊಂಡು ನಿನಗೆ ಫೋನ್ ಮಾಡಿ ನಮ್ಮನ್ನು ಸೋಲಿಸ್ಬೇಕು ಅಂತ ಏನೇನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ನೀನು ನೋಡಿದ್ರೆ ನಮ್ಮ ಜೊತೆನೇ ಎತ್ಕೊಂಡು ನಮ್ಮೆನಿಗೆ ಚೂರಿ ಹಾಕ್ತಿದ್ಯಾ. ಹೊಸ ನನ್ನ ಮಾತು ಕೇಳು. ಅಣ್ಣ ಅಂದ್ರೆ ನನ್ನ ಗಂಡನ ತರ ಇರ್ಬೇಕು, ನಿನ್ ತರ ಅಲ್ಲ. ಇರು, ಗೊತ್ತಾಗತ್ತೆ ಇವಾಗ. ಈ ಕಾಲ್ ಏನಾದರೂ ನಿಮ್ಮಪ್ಪನೇ ರಿಸೀವ್ ಮಾಡಿದ್ರೆ ಪಕ್ಕಾ ಕನ್ಫರ್ಮ್ ನೀನು ನಿಮ್ಮಪ್ಪ ಸೇರ್ಕೊಂಡು ಗೇಮ್ ಆಡ್ತಿದ್ದೀರಾ ಅಂತ. ಹಲೋ ಪರಶು ಅವರೇ, ಡೀಲ್ ಹೋಗೆ ತಾನೆ? ಕರೆಕ್ಟಾಗಿ ಕನ್ಫರ್ಮ್ ಮಾಡಿಬಿಡಿ ಸರ್, ನಾವು ನಿಮ್ಮನ್ನೇ ನಂಬಿದ್ದೀವಿ. ನಮ್ಮ ಹತ್ರ ನೀವು ಒಪ್ಕೊಂಡಾಗ ಮಾಡಿ. ಆಮೇಲೆ ಆ ಟೀಮಲ್ಲಿ ನಿಮ್ಮ ತಂಗಿ ಭಾವ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ಗೆಲ್ಸಕ್ಕೆ ಹೋಗಬೇಡಿ. ಏನೇ ಆಗಲಿ
ನಾವೇ ಗೆಲ್ಲಬೇಕು. ದಯವಿಟ್ಟು ನಮ್ಮ ಪರನ ಇದ್ಬಿಡಿ ಸರ್. ಇನ್ನೊಂದ್ಸಲ ಕೇಳ್ತಿದ್ದೀನಿ. ಇದೇನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಓಹ್ ಅಪ್ಪಯ್ಯ ಕಾಪಾಡ್ದ ಅನಿಸ್ತದೆ. ಅಲ್ಲ ಯಜಮಾನ್ರೆ, ನೀವ್ಯಾಕೆ ಫೋನ್ನ ನನಗೆ ರಿಸೀವ್ ಮಾಡಕ್ಕೆ ಹೇಳಿದ್ದು? ಆ ಪಾರ್ವತಿ ಸರಿ ಇಲ್ಲ. ಅವಳ ಕಣ್ಣು ಕಿವಿ ಪ್ರತಿ ಹೆಜ್ಜೆನೂ ಚುರುಕಾಗಿರುತ್ತೆ. ನಾನು ನನ್ನ ಮಗನ ಜೊತೆ ಮಾತಾಡಿದಾಗ ಅಕಸ್ಮಾತ್ ಪಾರ್ವತಿ ಗೊತ್ತಾಗಿ ಸಿಕ್ಕಾಕೊಂಡಿದ್ರು ನಮ್ಮ ಯಾವ ವಿಚಾರನೂ ಅವಳು ಗೊತ್ತಾಗಬಾರ್ದು. ಅದಕ್ಕೆ ನಿಮ್ಮ ಫೋನಿಂದ ಮೊದಲು ನಾನು ಮಾತಾಡಿದ್ದು. ಮತ್ತೆ ಬಂತಲ್ಲ ಫೋನು, ಅದು ನನ್ನ ಮಗ ಮಾಡಿರಲ್ಲ, ಪಾರ್ವತಿ ಮಾಡಿರ್ತಾಳೆ. ಅದಕ್ಕೆ ನಾನು ಹೇಳ್ಕೊಟ್ಟಂಗೆ ನೀವು ಮಾತಾಡಿದ್ರಲ್ಲ, ಈಗ ಅವಳಿಗೆ ನಮ್ಮ ಮಗನ ಮೇಲೆ ಯಾವುದೇ ಅನುಮಾನ ಉಳಿದಿರಲ್ಲ. ಅಯ್ಯಯ್ಯೋ, ಸುಮ್ಮನೆ ನಮ್ಮ ಅಣ್ಣನ ಮೇಲೆ ಅನುಮಾನ ಪಟ್ಟಲ್ಲ ಅಂತ ದುಃಖ ಪಡ್ತಿರ್ತಾಳೆ. ಇದು ಪ್ಲ್ಯಾನ್. ಬಾರೋ, ಅಪ್ಪಯ್ಯ ಪ್ಯಾಟೇಜನ್ ಜೊತೆ ಕೈ ಜೋಡಿಸಿರ್ಬೇಕು. ಅದಕ್ಕೆ ನಾನು ಅವ್ರ ಜೊತೆ ಸೇರ್ಕೊಂಡಂಗೆ ನಾಟಕ ಮಾಡಿ ನಮ್ಮ ತಂಡನ ಗೆಲ್ಸುಮ ಅಂದ್ಕೊಂಡೆ. ಈಗಷ್ಟೇ ಅವ್ನು ಫೋನ್ ಮಾಡಿ ನೀವು ನಮ್ಮ ಜೊತೆಗೆ ಇದ್ಬಿಡಿ ಅಂತ ಅಂದ. ಸರಿ ಅವ್ರು ನಂಬಲಿ ಅಂತ ಸಮಯ ನೋಡ್ಕೊಂಡು ಸೋಲ್ಸ್ತೀನಿ ಬಿಡಿ ಅಂತ ಅಂದ್ಕೊಂಡೆ. ಅಷ್ಟೇ ಪಾರು, ನೀನು ಅನ್ಕೊಂಡಂಗೆ ಏನಿಲ್ಲ. ಯಜಮಾನ್ರೆ, ಇಂಥ ಬುದ್ಧಿ ಎಲ್ಲ ಹೇಗೆ ಬರುತ್ತೆ ನಿಮಗೆ? ಸಮಯಕ್ಕೆ ಬಾರದೇ ಇರೋ ಬುದ್ಧಿ ತಲೆ ಒಳಗಡೆ 1000 ಇದ್ದರೂ ಅದು ಲದ್ದಿಗೆ ಸಮಾನ ಅಲ್ವೇನೋ ಛತ್ರಿ? ದಣಿ, ನಿಮ್ಮ ಮಾತು 100ಕ್ಕೆ 200 ಸತ್ಯ ಹೇಳಿ. ಹೋಲಿ ಬಿಡು. ಇದಕ್ಕೂ ಮೀರಿ ನಿನಗೆ ನನ್ನ ಮೇಲೆ ನಂಬಿಕೆ ಬತ್ತಿಲ್ಲ ಅಂದರೆ ನೀನೇನು ಅನ್ಕೊಂಡಿದ್ಯೋ ಹಂಗೆ ಮಾಡ್ಕಪ್ಪಾರು. ಯಜಮಾನ್ರೆ, ನಿಮ್ಮ ಪಾದಗಳು ನನ್ನ ತಲೆ ಮೇಲೆ ಇರಲಿ. ಈ ಥರ ಬುದ್ಧಿ ನಮ್ಮ ಕಾರ್ಪೊರೇಟ್ರಿಗೆ ಏನಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ನಾವು ಇಡೀ ಇಂಡಿಯಾನೇ ಆಳ್ಬೋದಾಗಿತ್ತು. ಇಲ್ಲ ಕಣೋ, ಸಾರಿ, ವೆರಿ ಸಾರಿ. ನನಗಂತೂ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಗಂಡ ನನ್ನ ನಂಬಿದವ್ರು ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತಲೇ ಬಯಸ್ತೀನಿ. ಅಂಥದ್ರಲ್ಲಿ ನೀನು ಫೋನ್ ಎತ್ಕೊಂಡು ಬಂದು ಹಾಗೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಅಪ್ಪನ ಜೊತೆಗೆ ಮಾತಾಡ್ತಿದ್ಯಾ ಅಂದ್ಕೊಂಬಿಟ್ಟೆ. ಸಾರಿ ಕಣೋ, ಪ್ಲೀಸ್ ಏನೋ ಅಂದ್ಕೊಬೇಡ ಪ್ಲೀಸ್. ಹೋಲಿ ಬಿಡು ಪಾರು, ನನಗೆ ನಮ್ಮ ತಂಡ ಗೆಲ್ಬೇಕಷ್ಟೇ. ಸರಿ, ಅನ್ಯಾಯ ಬೇಡ, ನ್ಯಾಯವಾಗಿ ಆಡಿ ಗೆಲ್ಲುಮ್ಮ. ಗುಡ್, ವೆರಿ ಗುಡ್. ಇದು ನನ್ನ ಅಣ್ಣ ಅಂದರೆ ಹಿಂಗಿರಬೇಕು. ತಗೋ, ಸಾರಿ, ಬಾ ಹೋಗೋಣ.